ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೂಡ ಇಲ್ಲಿವರೆಗೆ ಕಲಬುರಗಿ ನಗರದ ಹೃದಯ ಭಾಗವಂತ ಜನತಾ ಬಜಾರ್ ವ್ಯಾಪ್ತಿಯಲ್ಲಿ ಬೀದಿ ಬದಿಯಲ್ಲಿ ರಸ್ತೆದ ಮಧ್ಯದಲ್ಲಿ ಕುಳಿತುಕೊಂಡು ಏನು ವ್ಯಾಪಾರ ಮಾಡ್ತಿರುವಂಥ ವ್ಯಾಪಾರಸ್ಥರಿಗೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ಸ್ಥಳವನ್ನು ನಿಗದಿ ಮಾಡಿತ್ತು. ಆ ಸ್ಥಳ ಯಾವುದಂದರೆ ಹಳೆಯ ಒಂದು ಜೈಲು KSRP ಈ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥ ಶಿವ ಮಂದಿರ ಇದೆ. ಶಿವ ಮಂದಿರ ಒಳಗಡೆ ಅಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ. ಬೀದಿ ಬದಿಯಲ್ಲಿ ಕುಂತ ವ್ಯಾಪಾರಸ್ಥರಿಗೆ ಫೈಂಡ್ ಔಟ್ ಮಾಡಿ ನಂಬರು ಹಾಕಿದರು. ಆದರೆ ಏನಾಯಿತು, ಮಹಾನಗರ ಪಾಲಿಕೆ ಒಂದು ನಿರ್ಲಕ್ಷ್ಯದಿಂದ, ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ RP ಜಾಧವ್ ಅವರು ನೇತೃತ್ವವನ್ನು ವಹಿಸಿದ ಎಲ್ಲ ಇದು ಸಿದ್ಧತೆಯನ್ನು ಮಾಡಿಕೊಡ್ತೀನಿ. ಮುನಾ ಪಟೇಲ್ ಅವರು ಪರಿಸರ ಅಭಿಯಂತರ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು. ಆದರೆ ಏನಾಗಿದೆ ಅಂದರೆ ಅಲ್ಲಿ ಜಾಗ ಕೊಟ್ಟಿದೆ, ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ, ವಿದ್ಯುತ್ ದೀಪ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಸರಿಯಾದ ರೀತಿ ಅದನ್ನು ಪರ್ಸಿಗಳನ್ನು ಹಾಕಿ ಅವ್ರಿಗೆ ಫೈಂಡ್ ಔಟ್ ಮಾಡಿ ಕೊಟ್ಟಿಲ್ಲ. ಅವರಿಗೆ ಯಾರ್ಯಾರಿಗೆ ಅದು ಅಂಗಡಿ ಕೊಟ್ಟಿರ್ತಾರೆ ಅವರು ತಿಂಗಳ ಟ್ಯಾಕ್ಸ್ ಕಟ್ಟಬೇಕು. ಆ ರೀತಿ ಯಾವುದೇ ರೀತಿಯ ಒಂದು ಅಧಿಕಾರಿಗಳು ಆ ರೀತಿ ಕೆಲಸಗಳನ್ನು ಮಾಡದೇ ಇರೋದ್ರಿಂದ ಇವತ್ತು ಮತ್ತೆ ಪುನಃ ಈ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರಸ್ಥರು ಏನು ಮಾಡಿದ್ರೆ ಮತ್ತೆ ಪುನಃ ರಸ್ತೆಗೆ ಬಂದು ರಸ್ತೆ ಮಧ್ಯದಲ್ಲೇ ಅದು ವ್ಯಾಪಾರ ಮಾಡುವಂಥ ಅನಿವಾರ್ಯತೆಗೆ ಬಂದಿದ್ದಾರೆ. ಹಾಗಾಗಿ ಅದನ್ನು ನಾವು ಆ ವಿಷಯನೂ ಕೂಡ ಖಂಡಿಸ್ತೇವೆ. ಇದಲ್ಲದೆ ಕೂಡ ಬಹು ಮುಖ್ಯವಾದಂಥ ಬೇಡಿಕೆ ಏನಂದರೆ, ಈ ಜನತಾ ಬಜಾರ್, ಕಪಡಾ ಬಜಾರ್, ಕಿರಾಣ ಬಜಾರ್, ಚಪ್ಪಲ್ ಬಜಾರ್, ಸರಾಬ್ ಬಜಾರ್ ಈ ಪ್ರದೇಶದಲ್ಲಿ ರಸ್ತೆ ಮಧ್ಯದಲ್ಲಿ ಇವತ್ತು ದ್ವಿಚಕ್ರ ವಾಹನಗಳು ನಿಲ್ಲಿಸ್ಬಿಡ್ತಾರೆ. ಏನಾರು ಹೇಳಕ್ಕೆ ಹೋದರೆ ತೂ ಕೋನ್ ರೇ ತೂ ಬೋಲೆ ಮಲ್ಲ ಕೋನ್ ಅಂತ ಈ ರೀತಿ ಒಂದು ಲ್ಯಾಂಗ್ವೇಜಲ್ಲಿ ಅಲ್ಲಿ ಚಪ್ಪಲ್ ಬಜಾರಲ್ಲಿ ಆದರೂ ನಮ್ಮ ಹೋರಾಟಗಾರರಾಗಿರ್ಬೋದು, ಅದೇ ಅಲ್ಲದೆ ಪಾಲಿಟಿಷಿಯನ್ಸ್ ಲೀಡರ್ ಸಹ ಅದಕ್ಕೆ ಹೋರಾಟ ಮಾಡ್ತಾರೆ. ಯಾರ್ದು ಒಂದು ಕಿವಿ ಮಾತು ಕಿವಿಯಲ್ಲೇ ಹಾಕೊಳ್ಳದೆ ತಮ್ಮದೇ ಆದ ಒಂದು ಮಾಡ್ತಾ ಇರ್ತಂಥ ಈ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಏನು ಘಟನೆಗಳು ನಡೀತಾ ಇದೆ ಅದ್ರ ಬಗ್ಗೆ ತಾವು ಗಂಭೀರ ಆದ ಒಂದು ಚರ್ಚೆಯನ್ನು ನಡೆಸಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ನಡೆಸಿ ಈ ಜನಗಳಿಗೆ ಆದಂಥ ಅನ್ಯಾಯ ಬಗ್ಗೆ ತಾವು ಧ್ವನಿ ಎತ್ತಿ ಇದಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಎಲ್ಲರಿಗೆ ಒಂದು ಪರಿಹಾರ ನೀಡೋದಂತಂಗೆ ಮಾಡಬೇಕಂತ ಕೇಳ್ತೀನಿ. ಇವತ್ತಿನ ದಿನ ಪತ್ರಿಕೆಗೋಷ್ಠಿ ಮಾಡೋ ಉದ್ದೇಶ ಏನಂತಂದರೆ, ಕಲಬುರಗಿ ನಗರದ ಜೇವರ್ಗಿ ಊರಿನಲ್ಲಿ
ಬಸ್ ನಿಲ್ದಾಣದಲ್ಲಿ ನಮ್ಮ ಪೌರ ಕಾರ್ಮಿಕರೇ ಆದ ಶ್ರೀಮತಿ ಮಲ್ಲಮ್ಮ ಗಂಡ ಲಕ್ಷ್ಮಣ್ ಅಂತ ಇವರಿಗೆ ಬೆಳಿಗ್ಗೆ ಕೆಲಸ ಮಾಡೋ ಟೈಮಿಗೆ ಏನಂದರೆ ಬಸ್ಸು ಟಕ್ಕರ್ ಹೊಡೆದು ಸ್ಪಾಟಿಗೆ ಡೆತ್ ಆಗ್ತದೆ. ಇಲ್ಲಿವರೆಗೂ ಸ್ಥಳೀಯ ಶಾಸಕರು ಆಗಿರ್ಬೋದು, KKRTCಯ ಚೇರ್ಮನ್ರಾದ ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಅಲ್ಲಿಯ ಅಧಿಕಾರಿಗಳು ಯಾರು ಇಲ್ಲಿ ತನಕ ಅವರಿಗೆ ಒಂದು ಶಾಂತಿ ಸಮಾಧಾನ ಅಲ್ಲದೆ ಅವರಿಗೆ ಒಂದು ಸ್ಪಾಟಿಗೆ ಪರಿಹಾರ ನೀಡುವಂಥ ಕೆಲಸ ಆಗಬೇಕಿತ್ತು ಇವತ್ತಿನ ದಿನ. ಯಾಕಂದರೆ ಮಾಜಿ CM ಆದ ಧರಮ್ ಸಿಂಗ್ ಅವರು ವಿಲೇಜ್ ಅಂತ ಹೇಳಕ್ಕೆ ಬಯಸ್ತೀನಿ, ಅವ್ರ ಮಗನಾದ ಅಜಯ್ ಸಿಂಗ್ ಅವರು ಸಹ ಅಲ್ಲಿ ಶಾಸಕರಿದ್ದಾರೆ. ಆದರೆ ಇಲ್ಲಿ ಒಂದು ದುರ್ದಯ ಸಂಗತಿ ಏನಂತಂದರೆ ಇಲ್ಲಿವರೆಗೂ ಅವ್ರಿಗೆ ಒಂದು ಏನು ಶಾಂತಿ ಸಮಾಧಾನ ಹೇಳೋಕ್ಕೆ ಯಾರು ಬಂದಿಲ್ಲ. ಸೊ ಅದೇ ನಿಮ್ಮ ಮುಖಾಂತರ ಏನಂತಂದರೆ ಅವರಿಗೆ ಪರಿಹಾರ ನೀಡಬೇಕಂತ ಕೇಳ್ಕೊತೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.